ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಮ್ಯಾಚ್ ನಡೀತಾ ಇದೆ ಅನ್ನುವಂಥ ಕಾತರ, ಕುತೂಹಲ, ಸಂಭ್ರಮ. ಮತ್ತೊಂದು ಕಡೆ ದುಃಖ, ಕಣ್ಣೀರು. ಬೆಂಗಳೂರಲ್ಲಿ RCB ಫಸ್ಟ್ ಮ್ಯಾಚ್ಗೆ ಫ್ಯಾನ್ಸ್ಗಳು ಕಾತರವಾಗಿದ್ದರೆ, ಚಿಕ್ಕಬಳ್ಳಾಪುರದಲ್ಲಿ RCB ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ ಸಂತ್ರಸ್ತರ ಕುಟುಂಬದಲ್ಲಿ ಇನ್ನೂ ಕೂಡ ದುಃಖ ಆರಿಲ್ಲ. ಅದು ಹೇಳ್ತಾರಲ್ಲ, ಪುತ್ರ ಶೋಕ ನಿರಂತರಂ ಅಂತ. ಬದುಕಿರೋವರೆಗೂ ಆ ಒಂದು ದುಃಖ ಹೋಗಲ್ಲ. RCB ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ಚಿಂತಾಮಣಿಯ ಇಬ್ಬರು ಯುವಕರು ಇವತ್ತಿಗೂ ಕೂಡ ಅವರ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಮೃತ ಶ್ರವಣ್ ಕುಟುಂಬಸ್ಥರು, ಅವರ ಮನೆಯಲ್ಲಿ ಈಗಲೂ ಕೂಡ ಕತ್ತಲ ಆವರಿಸಿದೆ. ಮಗ ಶ್ರವಣ್ ಸಾವನ್ನಪ್ಪಿದ ದಿನದಿಂದ ಅವರ ತಾಯಿ ಹಾಸಿಗೆ ಹಿಡಿದಿದ್ದಾರೆ. ಸ್ಥಿತಿ ಗಂಭೀರವಾಗಿದೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಕಣ್ಣೀರಿನ ಕಥೆ ಹಂಚಿಕೊಂಡಿದ್ದಾರೆ ಕುಟುಂಬಸ್ಥರು. ಕಳೆದ ಬಾರಿ RCBಯ ವಿಜಯೋತ್ಸಾಹದಲ್ಲಿ ಸಾವನ್ನಪ್ಪಿದಂಥ ಶ್ರವಣ್ ಕುಟುಂಬಸ್ಥರ ಸ್ಥಿತಿ ಹೇಗಿದೆ? ಅವ್ರ ಮನೆಯಲ್ಲಿ ಈಗಲೂ ಕೂಡ ಶ್ರವಣ್ ಸಾವನ್ನಪ್ಪಿದ ಕರಾಳ ಛಾಯೆ ಹಾಗೆ ಇದೆಯಾ? ಅದರಿಂದ ಜನ ಹೊರಗಡೆ ಬಂದಿದ್ದಾರಾ? ಶ್ರವಣ್ ಮನೆಯಿಂದ ನಮ್ಮ ಪ್ರತಿನಿಧಿ ರಾಜಪ್ಪ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. RCB ಕಾಲ್ತುಳಿತ ಪ್ರಕರಣದಲ್ಲಿ 12 ಜನ ಮೃತಪಟ್ಟ ಬಳಿಕ ಇದು IPL ಪಂದ್ಯದ ಈಗ ಮೊಟ್ಟ ಮೊದಲಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಈಗ ನಾನು ಏನು IPL ಸಂಭ್ರಮಾಚರಣೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೃತಪಟ್ಟಂತಹ 12 ಜನಗಳ ಯುವಕರ ಪೈಕಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ಇಬ್ಬರು ಯುವಕರಿದ್ದರು. ಅದರಲ್ಲಿ ಕೂಟಲಿ ಗ್ರಾಮದ ಶ್ರವಣ್ ಅಂತಕ್ಕಂಥ ಒಬ್ಬ ಯುವಕ ಒಂದು ಕಾಲ್ತುಳಿತ ಪ್ರಕರಣದಲ್ಲಿ ಸಾವನ್ನಪ್ಪಿದೆ. ಈಗ ನಾನು ಕೂಟಲಿ ಗ್ರಾಮದ ಅವರ ಸ್ವಗ್ರಾಮದಲ್ಲಿದ್ದೀನಿ. ತಾವು ದೃಶ್ಯಗಳನ್ನು ನೋಡ್ಬೋದು. ಇನ್ನೂ ಸಹ ಅವರ ಮನೆಯಲ್ಲಿ ಇನ್ನೂ ಸೂತಕದ ವಾತಾವರಣ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ತಮ್ಮ ಏನು ಬೆಳೆದು ಬಂದ ಮಗ ಇವತ್ತು ಕೈಗೆ ಬರದೆ ಇವತ್ತು ಮಗನನ್ನು ಕಳ್ಕೊಂಡಿರ್ತಕ್ಕಂಥ ಕುಟುಂಬಸ್ಥರು ಸಹ ತಾವು ದೃಶ್ಯಗಳು ನೋಡ್ಬೋದು. ಯಾವ ರೀತಿ ಇಂದಿಗೂ ಸಹ ಅವರು ಕಣ್ಣಲ್ಲಿ ನೀರು ಬತ್ತಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಈ ಮನೆಗೆ ಆಸರೆ ಆಗಬೇಕಿರ್ತಕ್ಕಂಥವನು ಸಾಕಷ್ಟು ಓದಿ ವಿದ್ಯಾವಂತನಾಗಿ ಒಂದು ಇಂಜಿನಿಯರಿಂಗ್ ಕೆಲಸ ಮಾಡಿಕೊಂಡು ಈ ಮನೆಯನ್ನು ಪೋಷಣೆ ಮಾಡಬೇಕಂತ ಒಬ್ಬ ಯುವಕ ಇವತ್ತು ಫೋಟೋದಲ್ಲಿ ಸ್ಟ್ಯಾಚ್ಯೂ ಆಗಿರ್ತಕ್ಕಂಥ ದುಃಖವನ್ನು ಇವರು ಸಹ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಇವತ್ತು. ಹಾಗಾಗಿ ಅವ್ರ ಕುಟುಂಬಸ್ಥರನ್ನ ಮಾತಾಡ್ತಾ ಹೋಗ್ತೀನಿ. ಈಗ ಒಬ್ಬರು ಇದ್ದಾರೆ, ಅಮ್ಮ ಮಾತಾಡಿ ಅವ್ರನ್ನ ಮಾತಾಡ್ತೀವಿ. ಏನಾಯಿತು ಯಾವತ್ತಿಂದ ಏನಾಗ್ತಾಯಿದೆ ಅಮ್ಮ? ಅವತ್ತಿನಿಂದ ತಂದೆನೂ ಬರೋದು ಅಳ್ಳೋದು, ಸದ್ಯ ಊಟನೇ ಮಾಡಲ್ಲ ಅವನು. ಆರಮ್ಮ ಇದ್ರ ಮೇಲಿನಿಂದ ಹೇಳಲೇ ಇಲ್ಲ. ಮೇಲೆ ಇದ್ದತ್ತದೆ ಉಸಿರು ಯಾವಾಗ ಇದಾಗೈತಳೆ ಅಂದು ನನಗೂ ಭಯ ಆಗ್ತದೆ. ಬೆಳ್ಳಿನಿಂದ ನಾನು ಹತ್ತು ಇವಾಗ ಆಸ್ಪತ್ರೆಗೆ ಕಳಿಸಿದ್ನಿ. ಹಂಗಿದ್ದಾರೆ. ಇನ್ನೊಬ್ಬ ಮಗ ಇದ್ದಾನೆ, ಅವನಿಗೆ ಏನನ್ನ ಅವರು ಆಸರ ಇದು ಕೊಡ್ತೀರಿ, ನಾವು ದುಡ್ಡು ಕೊಡ್ತೀರಿ ಅಂದೇಳಿದ್ರು ಅವತ್ತು. ಅದು ಇಲ್ಲ, ಏನೂ ಇಲ್ಲ. ತೊಲೆ ಫೋನ್ ಮಾಡ್ತಾಯಿದ್ರು ಅವರು. ಇವಾಗ ಫೋನ್ ಕೂಡ ಮಾಡಲ್ಲಂತೆ ಹುಡುಗನಿಗೆ. ಏನು ಇದು ಮಾಡ್ತಾಯಿಲ್ಲ. ಏನೋ ಅವನನ್ನು ಏನನ್ನ ದುಡ್ಡು ಕೊಡ್ತಾರಿದ್ದಾರೆ ಅಂದರೆ ಅದು ಇಲ್ಲ ಅವರು. ಈಗ ಶ್ರವಣ್ ನಿಮ್ಗೆ ಏನಾಗಬೇಕು ಅಮ್ಮ? ಅವ್ರ ತಾಯಿ ಪರಿಸ್ಥಿತಿ ಹೇಗಿದೆ ಈಗ ಸದ್ಯಕ್ಕೆ? ಅವ್ರ ತಾಯಿ ಶಾನ ಸೀರಿಯಸ್. ಮೇಲೆ ಕೇಳೋಸೇ ಇಲ್ಲ, ಊಟನೂ ಸಗ್ಗ ಮಾಡಲ್ಲ. ಅವಳು ಶಾನ ಇಬ್ಬಾದೆ ಆಗೈತೆ ಅವಳಿಗೆ. ಶ್ರವಣ್ ತೀರ್ಕೊಂಡ್ಮೇಲೆ ಹಾಸಿಗೆ ಹಿಡಿದಿರ್ತಕ್ಕಂಥದ್ದು, ಇದ್ರೂ ಕೂಡ ಹಾಸಿಗೆ ಬಿಟ್ಟು ಮೇಲೆ ಎದ್ದಿಲ್ಲ ಆಕೆ ಅಂತ? ಇಲ್ಲ, ಇವಕ್ಕೂ ಎದ್ದಿಲ್ಲ. ಈಗ ಎಲ್ಲಿದ್ರೆ ಆಕೆ? ಎಲ್ಲಿಗೆ ಹಾಕೊಂಡ್ರು ಆಸ್ಪತ್ರೆಗೆ ಅಂತೇಳಿ? ಕೋಲಾರಕ್ಕೂ ಕರ್ಕೊಂಡು ಇವಾಗ ಚಿಂತಾಮಣಿ ಮಿನೆಂಟ್ ರೆಡ್ಡಿ ಆಸ್ಪತ್ರೆಗೆ ಹೋಗಿದ್ದಾರೆ.
ಈಗ ಮತ್ತೊಬ್ಬರು ಈ ಮನೆ ಯಜಮಾನರಿದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಈಗ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀವಿ, ಅವತ್ತು ಶ್ರವಣ್ ತೀರ್ಕೊಂಡಾಗ ಯಾವ ರೀತಿ ದುಃಖ ಇತ್ತು, ಅದೇ ರೀತಿ ಇವತ್ತು ದುಃಖ ನಿಮ್ಮ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ನಮ್ಗೆ ಕಾಣಿಸ್ತಾ ಇದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ ಸರ್? ಏನು ಹೇಳೋದಕ್ಕೂ ನಮಗೆ ಮಾತು ಬರ್ತಾ ಇಲ್ಲ. ನಮ್ಮ ಕುಟುಂಬ ಪರಿಸ್ಥಿತಿನೇ ಹೀಗಾಗೋಗಿದೆ. ಅವ್ರ ತಾಯಿ ಅವ್ರ ಅಪ್ಪ ಇಬ್ರಿಗೂ ಚೆನ್ನಾಗಿಲ್ಲ. ಇವಾಗ ಹಾಸ್ಪಿಟ್ಲ್ಗೆ ಹೋದ್ರೆ ಇಬ್ಬರೂ ಆಟೋ ಕರೆಸಿ ಆಟೋನಲ್ಲೇ ಕರ್ಕೊಂಡೋದ್ನು. ಇವಾಗ ನಮ್ಮ ಕುಟುಂಬದ ಪರಿಸ್ಥಿತಿ ಅವನ ಮೇಲೆ, ಇಬ್ಬರು ಗಂಡು ಮಕ್ಕಳು ಅವ್ರ ಮೇಲೆ ಆಧಾರ ಬಿದ್ದಿತ್ತು. ಈ ಅಪ್ಪನಿಗೆ ತೀರ್ಕೊಂಡ. ಇವತ್ತು IPLನಲ್ಲಿ ಶ್ರವಣ್ ತೀರ್ಕೊಂಡ್ಮೇಲೆ ಅವರ ತಾಯಿ ಹಾಸಿಗೆ ಹಿಡಿದಿದ್ರು. ಯಾವ ಅಮ್ಮನ ಕಂಡೀಷನ್ ಯಾವ ರೀತಿ ಇದೆ? ಅವತ್ತಿಂದ ಸಹ ಇವತ್ತು ಸಹ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೀರಿ. ಇವತ್ತು ಕಂಡೀಷನ್ ಹೇಗಿದೆ ಸರ್ ಅಮ್ಮನ? ತುಂಬ ಸೀರಿಯಸ್ಸು. ಯಾವಾಗಲೂ ಹಾಸ್ಪಿಟ್ಲು ಕೋಲಾರಿಗೆ ಹೋಗ್ತಾಯಿದ್ವಿ. ಬೆಂಗಳೂರಿಗೆ ಕರ್ಕೊಂಡೋಗಿದ್ವಿ. ಇವಾಗ ಇದ್ದಂಗೆ ಅವರು ತುಂಬ ಸೀರಿಯಸ್ ಆದರು. ಸುಮಾ ನರ್ಸಿಂಗ್ ಹೋಮ್ ಅಂತ ಚಿಂತಾಮಣಿಯಲ್ಲಿ ಸುಮಾ ನರ್ಸಿಂಗ್ ಹೋಗ್ಬಿಟ್ಟು ಅಲ್ಲಿಂದ ಎಲ್ಲಿಗೆ ಅವರು ನಮ್ಮ ರಿಲೇಷನ್ ಡಾಕ್ಟ್ರು ಅವರಿಗೆ ಎಲ್ಲೂ ರೆಫರ್ ಮಾಡ್ತಾರೆ, ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಹೋಗಿದ್ದಾರೆ ಸರ್. ಇದಿಷ್ಟು ಇವರು ಕುಟುಂಬಸ್ಥರು ಹೇಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳಿದ್ರೆ ಇವತ್ತು IPL ಪಂದ್ಯ ಆರಂಭ ಆಗ್ತಾ ಇದೆ. ಕ್ರಿಕೆಟ್ ಅಭಿಮಾನಿಗಳಿಗೆಲ್ಲ ಒಂದು ಕಡೆ ಹಬ್ಬದ ಊಟ. ಆದರೆ ಏನು ಕಳೆದ ವರ್ಷ IPL ಒಂದು ಸಂಭ್ರಮಾಚರಣೆಯಲ್ಲಿ ಮೃತಪಟ್ಟಂತಹ ಕಾಲು ತುಳಿತ ಪ್ರಕರಣದಲ್ಲಿ ಮೃತಪಟ್ಟಂತಹ ಒಂದು ಯುವಕರು ಆ ಕುಟುಂಬಸ್ಥರ ಮನೆಯಲ್ಲಿ ಇನ್ನೂ ಕೂಡ ದುಃಖದ ಮಡಿಲು ಆರಿಲ್ಲ ಅಂತ ಹೇಳ್ಬೋದು. ಈಗ ಅವರ ಕಣ್ಣೀರನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ನಮ್ಮ ಮಕ್ಕಳನ್ನು ಕಳ್ಕೊಂಡಿದ್ವಿ, ಅವತ್ತು ತಾಯಿ ಹಾಸಿಗೆ ಹಿಡಿದಿರ್ತಕ್ಕಂಥದ್ದು, ಇವತ್ತಿಗೂ ಕೂಡ ಮೇಲೆ ಎದ್ದಿಲ್ಲ, ಇವತ್ತಿಗೂ ಕೂಡ ಆಸ್ಪತ್ರೆಯಲ್ಲಿ ಸುತ್ತಾಡಿಸ್ತಾ ಇದ್ದೀವಿ ಅಂತೇಳಿ ಅವರು ತಮ್ಮ ದುಃಖವನ್ನು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಿಜ. ಯಾಕೆ ಅಂತಂದರೆ ಅಭಿಮಾನಿಗಳು ಈ ಘಟನೆಯನ್ನು ಮರೆದು ಮತ್ತೊಂದು ಆವೃತ್ತಿಗೆ ರೆಡಿ ಆಗಿದ್ದಾರೆ. ಟಿಕೆಟ್ಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ಟಿಕೆಟ್ ಬೇಕು ಅಂತ ಇನ್ಫ್ಯಾಕ್ಟ್ ಮಿನಿಸ್ಟರ್ಗಳು ಮತ್ತು MLAಗಳು ಕೂಡ ತಡ್ಕಾಡ್ತಾ ಇದ್ದಾರೆ. ಆದರೆ ಕಳ್ಕೊಂಡಂತಹ ಮಗನ ಶೋಕದಲ್ಲಿ ಮಾತ್ರ ತಾಯಿ ಹಾಸಿಗೆ ಹಿಡಿದಿದ್ದಾರೆ. ತಂದೆ ಈಗಲೂ ಕೂಡ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. ಇದು ಇನ್ನೊಂದು ಕಡೆಯ ಚಿತ್ರಣ. ಸೊ ಇದರ ಮಧ್ಯೆ ಯಾವುದು ಸರಿ, ಯಾವುದು ತಪ್ಪು?